ನಮಸ್ಕಾರ. ಮೈಸೂರು ವಿಜಯನಗರ 4ನೇ ಹಂತ ಪಕ್ಕದಲ್ಲಿರುವಂತಹ ಸಪ್ತಗಿರಿ ಲೇಔಟಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಈ ನಿವೇಶನ ಅಂದರೆ ಇಲ್ಲಿರುವಂತಹ ಲೇಔಟಿನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಟರಿ ವಿಡಿಯೋ ಇದು. ಮೈಸೂರು ಮಧ್ಯಭಾಗದಿಂದ ಅಬೌಟ್ 12 ಕಿಲೋಮೀಟರ್ಸ್ 12 ಕಿಲೋಮೀಟರ್ ಆಗುತ್ತೆ. ಮೈಸೂರು ವಿಜಯನಗರ 4ನೇ ಹಂತ SVEI ಸ್ಕೂಲ್, ಭಾಳ ಹೆಸರುವಾಸಿ ಸ್ಕೂಲ್ಗಳಲ್ಲಿ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಒಂದು ಅಂತ SVEI ಸ್ಕೂಲ್ ಇರೋದು ವಿಜಯನಗರ 4ನೇ ಹಂತದಲ್ಲಿ. ಅದರ ಹಿಂಭಾಗಕ್ಕೆ SVI ಸ್ಕೂಲ್ ಹಿಂಭಾಗಕ್ಕೆ ನೋಡಿ, ಇದೇನಿವಾಗ ವೆಹಿಕಲ್ ಮೂವ್ಮೆಂಟ್ ಕಾಣ್ತಾ ಇದೆ, ಇದು SVI ಸ್ಕೂಲು. ಬಸವನಹಳ್ಳಿ, ಜಟ್ಟಿಹುಂಡಿ, ಬೋಗಾದಿ ರೋಡು, ಗದ್ಗೆ ರೋಡಿಂದ ಟುವರ್ಡ್ಸ್ ಗೋಯಿಂಗ್ ಟು ಈ ಭಾಗದಲ್ಲಿರುವಂಥದ್ದು ಏನು ನಿಮಗೆ ಮನೆಗಳು ಕಾಣಿಸ್ತಾ ಇದೆ, ಇದು ಬೆಳವಾಡಿ. ಒಂದು ಭಾಗದಲ್ಲಿ ವಿಜಯನಗರ 4ನೇ ಹಂತ, ಬೋಗಾದಿ ರೋಡು, ಜಟ್ಟಿಹುಂಡಿ, ಗದ್ಗೆ ರಸ್ತೆ, ಅಲ್ಲಿಂದ ಬೆಳವಾಡಿಗೆ ಹೋಗುವ ರಸ್ತೆ ಮಧ್ಯಭಾಗದಲ್ಲಿರುವಂತಹ ಲೇಔಟ್ ಇದು. ಎಕ್ಸಾಕ್ಟ್ಲಿ ದಿಸ್ ಇಸ್ ಅಬೌಟ್ ನಾನು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿಂದ SVI ಸ್ಕೂಲ್ ಈಸ್ ಅಬೌಟ್ 100 to 200 ಮೀಟ್ರು. ಶರ್ಮದಾ ಅಂತ ಇದೊಂದು ರೆಸಾರ್ಟ್, ಇಲ್ಲಿ ಏನು ಕಾಣ್ತಾ ಇದೆ ಮರಗಳು, ಇದು ಶರ್ಮದಾ ಅಂತ ರೆಸಾರ್ಟ್ ಇದೆ. ಈ ಲೊಕೇಶನಿಂದ ವಿಜಯನಗರ 4ನೇ ಹಂತದಲ್ಲಿರುವಂತಹ ಮರಿಮಲ್ಲಪ್ಪ, ಲೊಕೇಶನ್ ವೈಸ್ ಹೇಳ್ತಾ ಇದ್ದೀನಿ ಭಾಳ ಜನಕ್ಕೆ ಗೊತ್ತಾಗಲಿ ಅಂತ. ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆ ವಿಜಯನಗರ 4ನೇ ಹಂತದಲ್ಲಿರುವಂಥದ್ದು. ಅಲ್ಲಿಂದ ಈ ಲೊಕೇಶನ್ಗೆ ಅರೌಂಡ್ 2.5 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ವಿಜಯನಗರ 4ನೇ ಹಂತದಲ್ಲ ರಿಂಗ್ ರೋಡ್ ಇದೆ, ರಿಂಗ್ ರೋಡಿಂದಲೂ ಸಹ ಒಂದು 3 ಕಿಲೋಮೀಟರ್ಸಲ್ಲಿ ಇರುವಂಥದ್ದು. ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ಲೇಔಟ್ ಇದು. ಏನಕ್ಕೆ ನಾನು ಈ ವಿಡಿಯೋ ಮಾಡಿ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಭಾಳ ಜನಕ್ಕೆ ಈ ಫ್ಯೂಚರ್ ಕಮರ್ಷಿಯಲ್ ಸೈಟ್ಸ್, ಇವತ್ತಿನ ದಿವಸದಲ್ಲಿ ಕಮರ್ಷಿಯಲ್ಗಳು ಭಾಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಳ್ಳೆ ಒಂದು 4 ಮಳಿಗೆಗಳನ್ನ ಹಾಕಿ, ಅಂಗಡಿಗಳನ್ನ ಹಾಕಿ, ಅದ್ರ ಮೇಲ್ಗಡೆ 3-4 ಮನೆಗಳನ್ನ ಕಟ್ಟಿ ರೆಂಟಲ್ ಇನ್ಕಮ್ ಬರಲಿಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋವಂಥವ್ರಿಗೆ ಇದು ಬಹಳ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಯಾಕೆಂದರೆ ದಿಸ್ ಇಸ್ ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ಸ್. ಯಾಕೆ ಅಂತಂದರೆ ನೋಡಿ, ಮುಂಬರೋ ದಿವಸಗಳು ಇವಾಗಲೂ ಅಷ್ಟೇ ನೋಡಿ, ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಭಾಳಷ್ಟು ವೆಹಿಕಲ್ಗಳು ಓಡಾಡ್ತಾ ಇದೆ. ಏನಂತಂದರೆ, ಮೈಸೂರು ಬೋಗಾದಿ ರಸ್ತೆಯಿಂದ ಯಾರು ಫಾರ್ ಎಕ್ಸಾಂಪಲ್ ಇಫ್ ದೇ ಹ್ಯಾವ್ ಟು ಗೋ ಟು ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ, KR ನಗರ, ಇಲ್ಲೆಲ್ಲ ಹೋಗಬೇಕಾದ್ರೆ ವಿಜಯನಗರ 4ನೇ ಹಂತ ಮೇನ್ ರೋಡಿಗೆ ಹೋಗಲ್ಲ ಯಾರು. ಆ ರೋಡಲ್ಲಿ ಇದೇ ರೋಡ್, ದಿಸ್ ಇಸ್ ದ ಈಸಿಯೆಸ್ಟ್ ಶಾರ್ಟ್ ಕಟ್ ಇದು. ಮುಂಬರುವ ದಿವಸಗಳಲ್ಲಿ ದಿಸ್ ವಿಲ್ ಬಿಕಮ್ ಅ ವೆರಿ ಟ್ರಾಫಿಕ್ ಆಗುವಂತಹ ರಸ್ತೆ ಇದು. ಯಾವ ರಸ್ತೆ ಇದು ಅಂತಂದರೆ, ನೀವು ಬೆಳವಾಡಿಯಿಂದ ನೀವು ವಿಜಯನಗರ 4ನೇ ಹಂತಕ್ಕೆ ಹೋಗ್ಬೇಕಾಗಿರುವಂಥ ರಸ್ತೆ, ಅಥವಾ ಗದ್ಗೆ ಅಥವಾ ಬೋಗಾದಿ ರಸ್ತೆಯಿಂದ ಬೆಳವಾಡಿಗೆ ಹೋಗಿ ಇದು ಹುಣಸೂರು ರಸ್ತೆಗೆ ಸೇರುವಂತಹ ರಸ್ತೆ ಇದು. ಸೊ ಫ್ಯೂಚರ್ ಕಮರ್ಷಿಯಲ್ ಪ್ರಾಪರ್ಟಿ, ಮನೆ ಕಟ್ಕೊಂಡು ಈಗಲೇ ವಾಸ ಇರೋಕ್ಕೂ ಸರಿಯಾಗಿದೆ. ನನಗೆ ಈಗ ನಾವು ಯಾವುದೋ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ನಮಗೆ ಸಿಕ್ಕಿದ್ರೆ ಫ್ಯೂಚರಿಗೆ ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ, ಅಥವಾ 2-3 ಶಾಪ್ಸ್ಗಳನ್ನ ಹಾಕಿ ಅದ್ರ ಮೇಲ್ಗಡೆ 3-4 ಮನೆಗಳನ್ನ ಕಟ್ಟಿ ರೆಂಟಲ್ ಇನ್ಕಮ್ ಮಾಡಬೇಕು ಅಂತ ಇದ್ದೀನಿ ಅನ್ನೋರಿಗೆ ವೆರಿ ರೈಟ್ ಆಪರ್ಚುನಿಟಿ. ಯಾಕೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನಾನು ಇವತ್ತಿನ ದಿವಸದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಈಗಾಗಲೇ ಭಾಳಷ್ಟು ಟ್ರಾಫಿಕ್ ಇರುವಂತಹ ಏರಿಯಾ ನೀವು ನೋಡ್ತಾ ಇದ್ದೀರಿ. ವೆಹಿಕಲ್ ಮೂವ್ಮೆಂಟ್ ಹೇಗಿದೆ ಅಂತ, ವೆಹಿಕಲ್ ಮೂವ್ಮೆಂಟ್ ಬಹಳಷ್ಟು ಇರುವಂತಹ ಏರಿಯಾ ಇದು. ಈ ರೋಡ್ ಇದು, ಅದ್ರ ಪಕ್ಕದಲ್ಲೇ, ಅಂದರೆ ಇದೊಂದು ಸರ್ವಿಸ್ ರೋಡು, ಅದು ಮೇನ್ ರೋಡು, ಸರ್ವಿಸ್ ರೋಡ್ ಅದ್ರ ಪಕ್ಕದಲ್ಲೇ ಇರುವಂತಹ ಸೈಟ್ ವಿಚ್ ಇಸ್ ಫಾರ್ ಸೇಲ್. ಸೈಟ್ ಯಾವ ಡೈಮೆನ್ಷನ್ ಇದೆ, ಏನು ಫೇಸಿಂಗಲ್ಲಿದೆ, ಏನು ಮೆಷರ್ಮೆಂಟು ಮತ್ತು ಏನು ರೇಟ್ ಎಲ್ಲವೂ ಡಿಸ್ಕ್ರಿಪ್ಷನನ್ನು ಮೆನ್ಷನ್ ಕ್ಲಿಯರಾಗಿ ಮಾಡಿರ್ತೀನಿ. ಸೊ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಲೊಕೇಶನ್ ವೈಸ್ ನಾನು ಇಷ್ಟೆಲ್ಲ ಹೇಳಿದ್ದೀನಿ. ಏನು ಹೇಳಿದ್ದೀನಿ, ಇದು ವಿಜಯನಗರ 4ನೇ ಹಂತ SVI ಸ್ಕೂಲ್ ಹಿಂಭಾಗಕ್ಕೆ ಬರುವಂಥದ್ದು. ವಿಜಯನಗರ 4ನೇ ಹಂತದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಒಂದು ಭಾಗದಲ್ಲಿ ಬೆಳವಾಡಿ ಇದೆ, ಇನ್ನೊಂದು ಭಾಗದಲ್ಲಿ ಬೋಗಾದಿ ರಸ್ತೆ, ಜಟ್ಟಿಹುಂಡಿ ಇದೆ, ಇನ್ನೊಂದು ಭಾಗದಲ್ಲಿ ಗದ್ಗೆಗೆ ಹೋಗುವಂತಹ ರಸ್ತೆ. ಸೊ ದಿಸ್ ಈಸ್ ಅಬೌಟ್ 12 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ ಇದು. ಐಡಿಯಲಿ ವೆರಿ ಗುಡ್ ಈ ಫ್ಯೂಚರ್ ಸೈಟ್ಸ್ಗಳಿಗೆ, ಇನ್ವೆಸ್ಟ್ಮೆಂಟ್ಗಳಿಗೆ, ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕಮರ್ಷಿಯಲ್ ಟಚ್ ಇರಬೇಕು ಅದಕ್ಕೆ ಅನ್ನೋರಿಗೆ ದಿಸ್ ಇಸ್ ಒನ್ ಆಫ್ ದಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲೊಕೇಶನ್ ಸಹ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಪ್ಲಸ್ ಏನು ಫೇಸಿಂಗ್ ಇದನ್ನು ಸಹ ಮೆನ್ಷನ್ ಮಾಡ್ತೀನಿ. ಖಂಡಿತವಾಗ್ಲೂ ಸೈಟ್ಗಳ ನಿವೇಶನಗಳ ಲೋನ್ ಆಗುತ್ತೆ, ಲೋನ್ ತೊಗೋಬೋದು, ಲೋನ್ ಅಪ್ಲಿಕೇಬಲ್ ಆಗುವಂತಹ ಸೈಟ್ ಇದು ಸೇಲ್ಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ, ಫ್ಯೂಚರ್ ಕಮರ್ಷಿಯಲ್ ಸೈಟ್ which is for sale in Mysore. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ do contact me or WhatsApp me. Thank you so much for watching this video. Bye bye.